ಪ್ರೇಕ್ಷಕರೇ, ನಮ್ಮ ಭಾರತದ ಸಾರಥ್ಯ ವಹಿಸಿರುವ ಅಪರೂಪದ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಭಾಷೆಯನ್ನು ಬಿಟ್ಟು ಈ ಬಾರಿ ಮೊಟ್ಟ ಮೊದಲ ಸಲ ಅದ್ಯಾಕೆ ಇಂಗ್ಲಿಷ್ ಶಬ್ದಗಳನ್ನು ತನ್ನ ಅಭಿವ್ಯಕ್ತಿಗೆ ಭಾಷೆಯಾಗಿ ಬಳಸಿದ್ದಾರೆ. ಇವರ ಈ ಇಂಗ್ಲಿಷ್ ಪ್ರಯೋಗದ ವಿಚಾರ ಈಗ ಇಡೀ ವಿಶ್ವವೇ ಚಕಿತವಾಗಿ ಇವರತ್ತ ನೋಡುವಂತೆ ಮಾಡಿದೆ. ವೀಕ್ಷಕರೇ ಪ್ರಣಾಮಗಳು, ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಪಹಲ್ಗಾಂವ್ ನರಮೇಧದ ನಂತರ ಉಗ್ರಗಾಮಿಗಳಿಗೆ ಆಸರೆ ನೀಡಿರುವ ನೆಲದ ವಿರುದ್ಧ ಭಾರತ ಯುದ್ಧವನ್ನೇ ಘೋಷಿಸಿ ಈಗ 24 ಗಂಟೆ ಸಂದಿದೆ. ವಾರ್ ಡಿಕ್ಲೇರ್ ಆಗಿದೆ ಅಂತೀರಿ, ಮತ್ತ್ಯಾಕೆ ಗುಂಡುಗಳ ಸಪ್ಪಳ, ಕ್ಷಿಪಣಿಗಳ ಹಾರಾಟದ ಶಬ್ದ ಗಿಡಚಿಕ್ಕುತ್ತಿಲ್ಲ ನಮ್ಮ ಕಿವಿಗಳಿಗೆ ಅಂತಲೇ ನಾವೆಲ್ಲ ಆಲೋಚಿಸುತ್ತಿದ್ದೇವೆ. ಇದಕ್ಕೆ ಕಾರಣ ಇಷ್ಟೇ, ಇದು ವೆಪನ್ ವಾರ್ ಆಗಿ ಬಂದಿಲ್ಲ, ಬದಲಿಗೆ ಇದು ರಾಜತಾಂತ್ರಿಕ ಯುದ್ಧ. ಉಭಯ ದೇಶಗಳ ನಡುವೆ ಮಾಡಿಕೊಂಡ ಪ್ರಮುಖ ಒಪ್ಪಂದಗಳ ರಾಜತಾಂತ್ರಿಕ ವಿಚಾರಗಳಿಗೆ ಕತ್ತರಿ ಹಾಕಿ ವೈರಿ ರಾಷ್ಟ್ರಕ್ಕೆ ವಿಲವಿಲನೆ ಒದ್ದಾಡಿಸುವ ತಂತ್ರವೇ ಅಡಗಿರುವ ಈ ಯುದ್ಧ ರಾಜತಾಂತ್ರಿಕ ಯುದ್ಧವಾಗಿದೆ. ಈ ಯುದ್ಧದ ಮಾತು ಮುಂದೆ ಮಾತಾಡೋಣ. ಈಗ ನಮ್ಮ ಮೋದಿ ಇಂಗ್ಲಿಷ್ ಭಾಷಾ ಪ್ರಯೋಗದ ವಿಚಾರ ಮಾತಾಡೋಣ ಬನ್ನಿ. ಪ್ರೇಕ್ಷಕರೇ, ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಮೀಡಿಯಾ ಅಭಿಯಾನಕ್ಕೆ ಬೆಂಬಲಿಸಿರಿ. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಭಾಷೆ ಹಿಂದಿಯನ್ನು ಬಿಟ್ಟು ಬೇರಾವ ನುಡಿಯನ್ನು ತನ್ನ ಭಾಷಣದ ಮಾತುಗಳಿಗೆ ಬಳಸುವುದು ಇಲ್ಲವೇ ಇಲ್ಲ. ಆದರೆ ಗುರುವಾರ ಬಿಹಾರದ ಮಧುಬಿನ್ ನೆಲದ ವೇದಿಕೆಯಿಂದ ಪ್ರಪ್ರಥಮ ಸಲ ತನ್ನ ಅಭಿವ್ಯಕ್ತಿಗೆ ಮೋದಿ ಇಂಗ್ಲಿಷ್ ಭಾಷೆಯ ಪ್ರಯೋಗ ಮಾಡಿ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದ್ದಾರೆ. ದೊಡ್ಡಣ್ಣ ಅಮೆರಿಕದ ವೈಟ್ ಹೌಸ್ ವೇದಿಕೆಯಾಗಿರಬಹುದು ಅಥವಾ ಯುನೈಟೆಡ್ ನೇಷನ್ಗಳ ಪ್ಲಾಟ್ಫಾರಮ್ಮೇ ಇರಬಹುದು, ಮತ್ತು ನಮ್ಮ ಮಾತೃಭೂಮಿ ಭಾರತದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲ ಕಡೆ ತನ್ನ ಮನದ ಮಾತುಗಳನ್ನು ದೇಶದ ಬಂಧುಗಳ ಜೊತೆಗೆ ಹಂಚಿಕೊಳ್ಳಲು, ದೇಶದ ಬಂಧುಗಳ ಜೊತೆ ಸಂವಹನ ನಡೆಸಲು ಈತ ಬಳಸುವ ಭಾಷೆ ಅದು ಹಿಂದಿ ಮಾತ್ರ. और भारत का पक्ष है शांति. हम पहले दिन से ही, और मैंने राष्ट्रपति पुतिन को उनकी मौजूदगी में मीडिया के सामने कहा था. ಆದರೆ ಕಟ್ಟರ್ ಹಿಂದಿ ಭೂಮಿ ಬಿಹಾರದ ಮಧುಬಿನ್ ವೇದಿಕೆಯಲ್ಲಿ ಇಂಗ್ಲಿಷ್ ಭಾಷೆ ತನ್ನ ಅಭಿವ್ಯಕ್ತಿಗೆ ಬಳಸಿದ್ದಾರೆ ಈ ನರೇಂದ್ರ ಮೋದಿ. ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಂವ್ ಉಗ್ರರ ನರಮೇಧದ ಬಳಿಕ ಮೊಟ್ಟ ಮೊದಲ ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಇಂಗ್ಲಿಷ್ ಭಾಷೆಗೆ ಕೆಲಕಾಲ ಮೊರೆ ಹೋಗಿದ್ದಾರೆ. ಇಲ್ಲಿ ಬಳಸಿದ ಇಂಗ್ಲಿಷ್ ಶಬ್ದಗಳು ಕೆಲವು ಮಾತ್ರ. ಆದರೆ ಪ್ರಧಾನಿಯ ಈ ಗಟ್ಟಿ ಧ್ವನಿಯ ಶಬ್ದಗಳ ಹಿಂದೆ 144 ಕೋಟಿ ಭಾರತೀಯನ ಆಕ್ರೋಶ, ನೋವಿನ ಕುದಿತ ಅಡಗಿದೆ. ಮೋದಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿದ್ದಾದರೂ ಏನು ಎಂದು ನೋಡೋಣ. Today, from the soil of Bihar, I say to the whole world, India will identify, track and punish every terrorist and their backer. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries and their leaders who have stood with us in these times. ಶಾರ್ಟ್ ಬಟ್ ಪವರ್ಫುಲ್ ಮೆಸೇಜ್ ಆಯ್ದ ಇಂಗ್ಲಿಷ್ ಶಬ್ದಗಳ ಪ್ರಯೋಗದ ಮೂಲಕ ವಿಕೃತವಾಗಿ ಅಮಾನವೀಯತೆಯನ್ನು ಮೆರೆದ ಉಗ್ರವಾದಕ್ಕೆ ತಪರಾಕಿ ಹೊಡೆದು ಎಚ್ಚರಗೊಳಿಸಿದ್ದಾರೆ ಮೋದಿ. ಇದು ಹಿಂದಿನ ಭಾರತವಲ್ಲ, ಇಂದಿನದು ಪವರ್ಫುಲ್, ತಿರುಗೇಟು ಕೊಡಬಲ್ಲ ಸಶಕ್ತ ನವಭಾರತ ಎಂದು ಪಕ್ಕಾ ಮೆಸೇಜ್ ರವಾನಿಸಿದ್ದಾರೆ.
ಹಿಂದಿ ಬಿಟ್ಟು ಅದ್ಯಾಕೆ ಪ್ರಧಾನಿ ಇಂಗ್ಲಿಷಿಗೆ ಮಾರು ಹೋಗಿದ್ದಾರೆ ಈ ಸಲ ಎಂದು ನಾವು ಪ್ರಬುದ್ಧರಾಗಿದ್ದರೆ, ಅದರ ಜಾಡು ಹಿಡಿದು ಸಾಗಿದರೆ ಇಂಗ್ಲಿಷ್ ಪದ ಪ್ರಯೋಗದ ಹಿಂದಿನ ಮರ್ಮ ಅರ್ಥವಾಗುತ್ತದೆ. ನಮ್ಮ ಪ್ರಧಾನಿ ತನ್ನ ಆಕ್ರೋಶ, ತನ್ನ ತಿರುಗಿಸಿಕೊಡುವ ಮಾತಿನ ಎಚ್ಚರಿಕೆಯ ಸಂದೇಶ ಕೇವಲ ಭಾರತೀಯರು ಅಥವಾ ಭಿಕ್ಷಾಪಾತ್ರೆ ಹಿಡಿದು ವಿಶ್ವ ಸಮುದಾಯದ ಮುಂದೆ ಸಾಗಿರುವ ವೈರಿ ದೇಶ ಪಾಪಿ ಪಾಕಿಸ್ತಾನದ ನೆಲದ ತನಕ ಮಾತ್ರ ಮುಟ್ಟಿ ಸೀಮಿತವಾಗಬಾರದು. ತನ್ನ ಈ ಭಾರತದ ಸಶಕ್ತ ಶಕ್ತಿಯುತ ಸಂದೇಶ ವಿಶ್ವ ಸಮುದಾಯದ ತನಕ ತಲುಪಬೇಕು. ಭಾರತದ ತಂಟೆಗೆ ಬಂದರೆ ಯಾರನ್ನು ಸಹಿಸಲು ಇನ್ನು ಭಾರತಕ್ಕೆ ಸಾಧ್ಯವಿಲ್ಲ. ಭಾರತದ ವಿರುದ್ಧ ಮಸಲತ್ತು ಮಾಡುವ ಎಲ್ಲರ ವಿರುದ್ಧ ಸೆಟೆದು ನಿಲ್ಲುವ ಪವರ್ಫುಲ್ ಶಕ್ತಿ, ತಾಕತ್ತು ಇವತ್ತಿನ ಭಾರತ ಪಡೆದುಕೊಂಡಿದೆ ಎಂದು ವಿಶ್ವಕ್ಕೆ ವಿಷಯ ಮುಟ್ಟಿಸಲೆಂದೇ ಮೋದಿ ಇಂಗ್ಲಿಷ್ ಭಾಷೆ ತನ್ನ ಅಭಿವ್ಯಕ್ತಿಗೆ ಈ ವೇದಿಕೆಯ ಮುಖಾಂತರ ಮೊಟ್ಟ ಮೊದಲ ಸಲ ಇಂಗ್ಲಿಷ್ ಭಾಷೆ ಬಳಸಿದ್ದಾರೆ. ಧರ್ಮವನ್ನು ಕೇಳಿ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ನಿರ್ದಯಿಗಳಾಗಿ ಕೊಂದು ಹಾಕಿದ ಉಗ್ರರ ವರ್ತನೆ, ಉಗ್ರರ ದಾಳಿ, ಅಂಥ ದಾಳಿಗಳನ್ನು ಪ್ರಾಯೋಜಿಸಿದವರು ಮತ್ತು ಇಂಥ ಮಾನವತಾ ವಿರೋಧಿಗಳಿಗೆ ಆಶ್ರಯ ಕೊಟ್ಟವರನ್ನು ಇನ್ನು ಸುಮ್ಮನೆ ಬಿಡಲಾರದು ಈ ಭಾರತ. ನೆಲದ ತುದಿಯವರೆಗೆ ಹುಡುಕಿಕೊಂಡು ಹೋಗಿ ಒಬ್ಬೊಬ್ಬರನ್ನು ಹಿಡಿದೆಳೆದು ಸದೆ ಬಡಿಯುವ ತನಕ ಭಾರತ ಇನ್ನು ವಿರಮಿಸುವುದಿಲ್ಲ. ಈ ವಿಕೃತ ಮಾನವತಾ ವಿರೋಧಿಗಳನ್ನು ಮತ್ತು ಒಂದು ಧರ್ಮವನ್ನೇ ಟಾರ್ಗೆಟ್ ಮಾಡಿ ವಿರೋಧಿಸುವ ಪ್ರತಿಯೊಬ್ಬ ಉಗ್ರ ಮನಸ್ಸುಗಳನ್ನು ನೆಲದ ತುದಿಯವರೆಗೆ ಹುಡುಕಿಕೊಂಡು ಹೋಗಿ ಒಬ್ಬೊಬ್ಬರನ್ನು ಹಿಡಿದೆಳೆದು ಸದೆ ಬೆಳೆಯುವ ತನಕ ಭಾರತ ಇನ್ನು ವಿರಮಿಸುವುದಿಲ್ಲ ಎಂದೇ ಭಾರತದ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಇಂಗ್ಲಿಷ್ ಶಬ್ದಗಳ ಮೂಲಕ ಭಾರತದ ಅಭಿವ್ಯಕ್ತಿಯನ್ನು ಇಂಗ್ಲಿಷ್ ಭಾಷೆಯ ಗಟ್ಟಿ ಮಾತುಗಳ ಮೂಲಕ ಎಚ್ಚರಿಕೆಯ ಸಂದೇಶವಾಗಿ ವಿಶ್ವ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಮಾತುಗಳ ಫೈರ್ ಮಾಡಿದ್ದಾರೆ. ನಮಸ್ಕಾರ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.